ಬಜೆಟ್ 2024 ಆಡಳಿತದ ಚುಕ್ಕಾಣಿ ಹಿಡಿದಿರೋ ಬಿಜೆಪಿ ಸರ್ಕಾರ ಈ ವರ್ಷ ನಾವು ಏನೇನೆಲ್ಲ ಸುಧಾರಣೆ ತರ್ತಾ ಇದ್ದೀವಿ, ಜನರಿಗೆ ಏನೇನೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಅಂತ ಒಂದು ದೊಡ್ಡ ಪಟ್ಟಿಯನ್ನೇ ಕೊಟ್ಟಿದೆ. ಅದನ್ನ ಕೇಂದ್ರ ವಿತ್ತ ಮಂತ್ರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಸವಿಸ್ತಾರವಾಗಿಯೇ ಜನರ ಮುಂದಿಟ್ಟಿದ್ದಾರೆ. ಆದ್ರೆ ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗಬೇಕಾದ್ರೆ ಬಜೆಟ್ ಬಗೆಗಿನ ನಮ್ಮ ಶಾರ್ಟ್ ಅಂಡ್ ಸ್ಮಾರ್ಟ್ ವರದಿಯನ್ನ ನೋಡಿ. ವರ್ಷ ಶುರುವಾಗ್ತಿದ್ದ ಹಾಗೆ ಕೇಂದ್ರ ಸರ್ಕಾರ ಈ ವರ್ಷದ ಬಜೆಟ್ ಅನ್ನ ಜನರ ಮುಂದಿಟ್ಟಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ನಲ್ಲಿ ನಿರೀಕ್ಷಿತ ಖರ್ಚೆಷ್ಟು ಮತ್ತೆ ನಿರೀಕ್ಷಿತ ಆದಾಯ ಎಷ್ಟು ಅನ್ನೋ ಅಂದಾಜು ವಿವರಗಳನ್ನ ನೀಡಿದೆ. ಅದನ್ನ ಇನ್ನಷ್ಟು ಸಿಂಪ್ಲಿಫೈ ಮಾಡಿ ನೋಡೋಣ. ಅದರ ಜೊತೆಗೆ ಯಾವ ಯೋಜನೆಗಳು ಹೊಸದಾಗಿ ಶುರುವಾಗ್ತಿದಾವೆ ಮತ್ತೆ ಅವುಗಳಿಗೆ ವಿನಿಯೋಗವಾಗ್ತಿರೋಂತ ಹಣ ಎಷ್ಟು ಅನ್ನೋದು ಕೂಡ ತಿಳ್ಕೊಳ್ಳೋಣಂತೆ. ಬಜೆಟ್ 2024ರ ಪ್ರಮುಖ ಘೋಷಣೆಗಳು ಹೀಗಿವೆ. ಮೊದಲನೆಯದಾಗಿ 18 ವಿವಿಧ ಕರಕುಶಲ ಕೆಲಸಗಳಲ್ಲಿ ತೊಡಗಿರುವ ಕುಶಲಕರ್ಮಿಗಳಿಗೆ ಬೆಂಬಲ ನೀಡುವ ಸಲುವಾಗಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕಾರ್ಯನಿರ್ವಹಿಸಲಿದೆ. ಎರಡನೆಯದಾಗಿ ಕೊಳಗೇರಿ ನಿವಾಸಿಗಳಿಗೆ ಹಾಗೂ ಬಾಡಿಗೆ ಮನೆಯಲ್ಲಿ ವಾಸಿಸುವವರಿಗಾಗಿ ಸರ್ಕಾರದಿಂದ ವಸತಿ ಯೋಜನೆಗಳನ್ನು ಪ್ರಾರಂಭಿಸಲಾಗಿದೆ. ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆಯಡಿಯಲ್ಲಿ ಹೆಚ್ಚುವರಿಯಾಗಿ 2 ಕೋಟಿ ಮನೆಗಳನ್ನು ಒದಗಿಸಲು ಸರ್ಕಾರ ಯೋಜನೆ ರೂಪಿಸಿದೆ. ಮೂರನೇದಾಗಿ ಮಹಿಳೆಯರನ್ನ ಸಬಲರನ್ನಾಗಿಸುವ ನಿಟ್ಟಿನಲ್ಲಿ ಲಖಪತಿ ದೀದಿ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಅದರ ಮೂಲಕ ಮಹಿಳಾ ಸ್ವಸಹಾಯ ಸಂಘಗಳ 3 ಕೋಟಿ ಮಹಿಳೆಯರಿಗೆ ಸರ್ಕಾರದ ವತಿಯಿಂದ ಇನ್ನೂ ಹೆಚ್ಚಿನ ಉದ್ಯೋಗ ಆಧಾರಿತ ಕೌಶಲ್ಯ ತರಬೇತಿ ನೀಡುವ ಗುರಿಯನ್ನ ಹೊಂದಲಾಗಿದೆ. ಇನ್ನು 9 ರಿಂದ 14 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಲಸಿಕೆಯನ್ನ ಪೂರೈಸಲು ಸರ್ಕಾರ ಯೋಜನೆ ರೂಪಿಸುತ್ತಿದೆ. ರೈಲ್ವೆ ಇಲಾಖೆಗೆ ಇಂಧನ, ಖನಿಜ ಮತ್ತು ಸಿಮೆಂಟ್ ಕಾರಿಡಾರ್, ಬಂದರು ಸಂಪರ್ಕ ಕಾರಿಡಾರ್ ಮತ್ತು ಹೆಚ್ಚು ಟ್ರಾಫಿಕ್ ಸಾಂದ್ರತೆಯ ಕಾರಿಡಾರ್ ಹೆಸರಿನ 3 ಹೊಸ ಕಾರಿಡಾರ್ಗಳನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿಯಲ್ಲಿ ಪ್ರತಿ ಹೆಕ್ಟೇರ್ಗೆ 3 ಟನ್ಗಳಿಂದ 5 ಟನ್ಗಳಿಗೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಯೋಜನೆ ರೂಪಿಸಲಾಗುತ್ತಿದೆ. ಸಕ್ಷಮ್ ಅಂಗನವಾಡಿ ಮತ್ತು ಪೋಷಣ್ 2.0 ಮೂಲಕ ಸುಧಾರಿತ ಪೌಷ್ಟಿಕಾಂಶ ವಿತರಣೆ ಮತ್ತು ಬಾಲ್ಯದ ಆರೈಕೆ ಒದಗಿಸಲು ಸರ್ಕಾರ ಮುಂದಾಗಿದೆ. ಇನ್ನು ಪ್ರತಿರಕ್ಷಣೆ ನಿರ್ವಹಣೆ ಅಂದ್ರೆ ಇಮ್ಯುನೈಸೇಷನ್ ಮ್ಯಾನೇಜ್ಮೆಂಟ್ಗಾಗಿ ಹೊಸ ವೇದಿಕೆಯನ್ನ ಪ್ರಾರಂಭಿಸಲಾಗಿದೆ. 1 ಕೋಟಿ ಮನೆಗಳಿಗೆ ಮೇಲ್ಛಾವಣಿ ಸೌರಶಕ್ತಿ ಒದಗಿಸಿ ಪ್ರತಿ ತಿಂಗಳು 300 ಯೂನಿಟ್ ಉಚಿತ ವಿದ್ಯುತ್ ಪಡೆಯಲು ಅವಕಾಶ ನೀಡುತ್ತಿದೆ ಮೋದಿ ಸರ್ಕಾರ. ಇನ್ನು 40,000 ಸಾಮಾನ್ಯ ರೈಲು ಬೋಗಿಗಳನ್ನು ಹೈಸ್ಪೀಡ್ ವಂದೇ ಭಾರತ್ ಬೋಗಿಗಳಾಗಿ ಪರಿವರ್ತಿಸಿ ರೈಲ್ವೆ ಸಂಚಾರ ಸುಗಮಗೊಳಿಸಲು ಸರ್ಕಾರ ಮುಂದಾಗಿದೆ. ಖ್ಯಾತ ಪ್ರವಾಸಿ ಕೇಂದ್ರಗಳನ್ನು ಉತ್ತೇಜಿಸಲು ಸರ್ಕಾರದ ವತಿಯಿಂದ ದೀರ್ಘಾವಧಿಯ ಬಡ್ಡಿರಹಿತ ಸಾಲಗಳನ್ನು ನೀಡಲು ಸರ್ಕಾರ ಮುಂದಾಗಿದೆ. ಲಕ್ಷದ್ವೀಪ ಸೇರಿದಂತೆ ಇತರ ದ್ವೀಪಗಳಿಗೆ ಪ್ರವಾಸೋದ್ಯಮ ಯೋಜನೆಗಳನ್ನು ಕೂಡ ರೂಪಿಸಲಾಗಿದೆ. ಮತ್ತಷ್ಟು ನಗರಗಳಲ್ಲಿ ನಮೋ ರೈಲುಗಳು ಮತ್ತು ಮೆಟ್ರೋ ರೈಲು ಸೇವೆಗಳನ್ನು ಪರಿಚಯಿಸಲು ಸರ್ಕಾರ ಯೋಜನೆ ರೂಪಿಸುತ್ತಿದೆ. ಪ್ರಸ್ತಾಪಿಸಿರುವ ನೇರ ಮತ್ತು ಪರೋಕ್ಷ ತೆರಿಗೆಯಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಲಾಗಿಲ್ಲ. 2009-10 ಸಾಲಿನ 25,000 ವರೆಗಿನ ಮತ್ತು 2014-15 ಸಾಲಿನ 10,000 ವರೆಗಿನ ಎಲ್ಲಾ ಬಾಕಿ ಉಳಿದಿರುವ ತೆರಿಗೆ ಬೇಡಿಕೆಗಳನ್ನು ಸರ್ಕಾರ ಹಿಂಪಡೆಯಲಿದೆ. ಇನ್ನು ಖಾಸಗಿ ವಲಯದಲ್ಲಿ R&D ಅಂದ್ರೆ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ 50 ವರ್ಷಗಳ ಬಡ್ಡಿರಹಿತ ಸಾಲ ನೀಡಲು 1 ಲಕ್ಷ ಕೋಟಿ ರೂಪಾಯಿಯ ಕಾರ್ಪಸ್ ಅನ್ನ ಸ್ಥಾಪನೆ ಮಾಡ್ತಾ ಇದೆ. ಕ್ಯಾಪೆಕ್ಸ್ ಅಥವಾ ಮೂಲ ಸೌಕರ್ಯಗಳ ಮೇಲಿನ ವೆಚ್ಚ 11% ಏರಿಕೆಯಾಗಿ ಸುಮಾರು 11.1 ಲಕ್ಷ ಕೋಟಿಗೆ ತಲುಪಿರುವುದರಿಂದ ಈಗ GDF ಮತ್ತು ಆರಂಭಿಕ ಬಾಲ್ಯದ ಆರೈಕೆಯ ಖರ್ಚು 3.4% ಏರಿಕೆಯಾಗಿದೆ. ಇನ್ನು ಮ್ಯಾನೇಜ್ಮೆಂಟ್ಗಾಗಿ ಅಂದ್ರೆ ನಿರ್ವಹಣೆಗಾಗಿ ಯುವಿನ್ ಪ್ಲಾಟ್ಫಾರ್ಮ್ ಅನ್ನೋ ಹೊಸ ಪ್ಲಾಟ್ಫಾರ್ಮ್ ಅನ್ನ ಪ್ರಾರಂಭಿಸಲಾಗ್ತಾ ಇದೆ. ಇಂಥ 10 ಯೋಜನೆಗಳನ್ನ ಕಳೆದೊಂದು ದಶಕದಿಂದ ಜನರ ಮುಂದೆ ಬರೀ ಬಾಯಿ ಮಾತಿಗೆ ಮಾತ್ರ ಹೇಳದೆ ಮಾಡಿಯೂ ತೋರಿಸಿದೆ ಆಡಳಿತಾರೂಢ ಬಿಜೆಪಿ ಸರ್ಕಾರ. ಇಂಥ ಅಭಿವೃದ್ಧಿ ಯೋಜನೆಗಳ ಪಟ್ಟಿಗೆ ಇನ್ನೊಂದಿಷ್ಟು ಉಪಯುಕ್ತ ಯೋಜನೆಗಳು ಸೇರಿಕೊಂಡಿರೋದು ಜನಸಾಮಾನ್ಯರಲ್ಲಿ ಖುಷಿ ಮೂಡಿಸಿದೆ. ಹಾಗೆ ಅವರ ಕನಸು ನನಸಾಗಿಸಲು ಸರ್ಕಾರ ಜನರೊಂದಿಗೆ ಕೈಜೋಡಿಸಿರೋದು ಹೊಸ ಪ್ರತಿಭೆಗಳಿಗೆ ಅವಕಾಶದ ಜೊತೆಗೆ ಪ್ರೋತ್ಸಾಹವನ್ನು ಕೊಟ್ಟಂತಾಗಿದೆ. ಇದು ಹೀಗೆ ಮುಂದುವರಿಲಿ ಅನ್ನೋದು ಶ್ರೀಸಾಮಾನ್ಯನ ಆಶಯ.